ನೀಟ್ ಅಕ್ರಮದ ವಿರುದ್ಧ ಕಳೆದ 23 ದಿನಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹೋರಾಟ ಉಪವಾಸ ಸತ್ಯಾಗ್ರಹ ಎಲ್ಲದೂ ಕೂಡ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈ ಒಂದು ಪ್ರತಿಭಟನೆಗೆ ಕ್ಯಾರೆ ಅಂತಿಲ್ಲ. ಹಾಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ಇದನ್ನು ವಿರೋಧಿಸಿ ಪ್ರತಿಭಟನೆ ಆಗ್ತಾ ಇದೆ. ಈಗಾಗಲೇ ಬಹುತೇಕ ಬೇರೆ ಬೇರೆ ಸಂಘಟನೆಗಳು, ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು ಅಥವಾ KRS ಪಾರ್ಟಿ ಆಗಿರ್ಬೋದು, ಹಾಗೆಯೇ AIDSO ಸಂಘಟನೆ, ಈ ರೀತಿಯಾದಂತಹ ಸಂಘಟನೆ ಕೂಡ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದ್ದೀನಿ. ನಮ್ಮೊಂದಿಗೆ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನೀವು ನೋಡಿದ್ದೀರಿ, ಎಲ್ಲ ಬೆಳವಣಿಗೆಗಳು ಈಗಾಗಲೇ ನೀವು ಗಮನಿಸಿದ್ದೀರಾ. ಮೊದಲನೇದಾಗಿ ಲಾಠಿ ಚಾರ್ಜ್ ಮಾಡಿದ್ರು. ಅದಾದ ನಂತರದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಇನ್ನೂ ಕೂಡ ತುಟಿ ಬಿಚ್ಚಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಏನನ್ಸುತ್ತೆ? ಇಲ್ಲಿ ನೋಡಿ ಸರ್, ರ್ಯಾಲಿ ಮಾಡ್ತೀವಿ ಅಂತ ಹೇಳಿ ಕಳೆದ 23 ದಿನಗಳಿಂದ ಏನು ಸೋನಂ ವಾಂಗ್ಚುಕ್ ಸರ್ ಆಗಿರ್ಬೋದು ಅಥವಾ ಈ ಥರ ಬೇರೆ ಬೇರೆ ವಿದ್ಯಾರ್ಥಿಗಳು ಇವತ್ತು ಏನು 21 ಜನ ವಿದ್ಯಾರ್ಥಿಗಳು ಸಾವಾಗಿದೆ, ಅವ್ರಿಗೆ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಸರ್ಕಾರ ಸ್ಪಂದಿಸದೇ ಇದ್ದಾಗ ಅವ್ರುಗಳು 20ನೇ ತಾರೀಕು ಪಾರ್ಲಿಮೆಂಟ್ ಚಲೋ ಮಾಡಬೇಕು, ನಾವು ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಅಂತ ಹೇಳಿ ಕರೆನೂ ಕೂಡ ಕೊಟ್ಟರು. ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಹೋದಾಗ ಪರ್ಮಿಷನ್ ಕೊಟ್ಟಿಲ್ಲ. ಇದು ಏನು ತೋರಿಸುತ್ತಂದ್ರೆ ಸರ್, ಇವತ್ತು ಏನು ಭಗತ್ ಸಿಂಗ್ ಏನು ಹೇಳ್ತಾರೆ, ಇವತ್ತು ಕಾನೂನು ಆಗಿರ್ಬೋದು ಅಥವಾ ಇವತ್ತು ವ್ಯವಸ್ಥೆ ಆಗಿರ್ಬೋದು ಜನಗಳಿಗೋಸ್ಕರ ಇರಬೇಕು ಅಂತೇಳಿ. ಬಟ್ ಆದರೆ ನಿನ್ನೆ ಆಗಿರೋದಾಗಿರ್ಬೋದು ಅಥವಾ ಪರ್ಮಿಷನ್ ಕೊಡದೇ ಆಗಿರೋದು ಏನು ನೋಡ್ತಾ ಇದೀವಿ ನಾವು, ಅದು ಏನು ತೋರಿಸ್ಕೊಂಡು ಕೊಡುತ್ತೆ ಅಂದರೆ ಇವತ್ತು ಜನಗಳು ಇವತ್ತು ಕಾನೂನಿಗೋಸ್ಕರ ಲಾಗೋಸ್ಕರ ಇರಬೇಕು ಅನ್ನೋದನ್ನು ತೋರಿಸ್ಕೊಂಡು ಕೊಡ್ತಾ ಇದೆ ಸರ್. ಇಲ್ಲಿ ಸರ್ಕಾರ ಇವತ್ತು ಲಕ್ಷಾಂತರ ಗಟ್ಟಲೆ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಸ್ಟೇಟ್ಸ್ಗಳಿಂದ ಬಂದಿದ್ರು. ಅವರುಗಳ ನ್ಯಾಯಯುತ ಬೇಡಿಕೆನ ಇವತ್ತು ದಮನ ಮಾಡಬೇಕು, ಅವರ ವಾಯ್ಸ್ನ ಇವತ್ತು ಸಪ್ರೆಸ್ ಮಾಡಬೇಕು ಅಂತೇಳಿ ಇವತ್ತು ಈ ಥರ ನಿನ್ನೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್ನ ಉಪಯೋಗ ಮಾಡಿದ್ದಾರೆ ಅಂತ ನಮ್ಗನ್ಸುತ್ತೆ ಸರ್. ಈ ಒಂದು ಆಟೋಕ್ರಾಟಿಕ್ ಆಟಿಟ್ಯೂಡ್ ಏನಿದೆಯಲ್ಲ, ಈ ಒಂದು ಅನ್ಡೆಮೋಕ್ರಾಟಿಕ್ ಆಕ್ಟ್ ಏನಿದೆಯಲ್ಲ, ಇದನ್ನು ನಾವು AIDSO ಇಂದ ಬಹಳ ತೀವ್ರವಾಗಿ ಖಂಡಿಸ್ತೀವಿ ಸರ್. ಬಹಳ ಸ್ಟ್ರಾಂಗ್ ವರ್ಡ್ಸಲ್ಲಿ ಖಂಡಿಸ್ತೀವಿ. ಇದೇ ಥರ ಈ ಒಂದು ಆಟಿಟ್ಯೂಡ್ನ ಮುಂದುವರ್ಸ್ಕೊಂಡೋದ್ರೆ ವಿದ್ಯಾರ್ಥಿಗಳು ಯಾರಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಗಳ ಜೊತೆಗೆ ಒಂದು ಡೆಮೋಕ್ರೆಟಿಕ್ ಡೈಲಾಗ್ನ ಇವತ್ತು ಇನಿಷಿಯೇಟ್ ಮಾಡಿಲ್ಲ ಅಂದರೆ ಸರ್ಕಾರ, ಇವತ್ತು ನಾವುಗಳು ನಮ್ಮ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇನ್ನೂ ಸ್ಟ್ರಾಂಗ್ ಆಗಿ ನೇಷನ್ ವೈಡ್ ಹೋರಾಟಗಳನ್ನ ಬೆಳೆಸೋಕ್ಕೆ ಮುಂದಾಗ್ತೀವಿ. ಎಚ್ಚರಿಕೆಯನ್ನು ಸರ್ಕಾರ ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್ ನಾವು. ನಿಮ್ಮ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ, ವಿಶ್ವಾಸ ಇದೆ. ಯಾಕೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ, ಕಳೆದ 23 ದಿನಗಳಿಂದ ಕೂಡ ಪ್ರತಿಭಟನೆ ಮಾಡ್ತಿದ್ರಿ. ಎಲ್ಲೂ ಕೂಡ ಕೇಂದ್ರ ಸರ್ಕಾರದ ಪರವಾಗಿ ಯಾರೂ ಕೂಡ ಈ ಬಗ್ಗೆ ಧ್ವನಿ ಇರ್ತಾ ಇಲ್ಲ. ಅವ್ರು ಹೇಳೋ ಉತ್ತರ ಒಂದೇನೆ, ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಸುಮಾರು ಒಂದು 10-13 ಜನ ನಾವು ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ತನಿಖೆ ಮಾಡ್ತಿದ್ದೀವಿ, ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ ಇಲ್ಲಿ ಹೇಳ್ತಾ ಇರೋದು ಸರ್, ಇವತ್ತು ಇಡೀ ದೇಶದಾದ್ಯಂತ ಏನು ಕಳೆದ 1 ತಿಂಗಳಿಂದ ಜನಗಳು ಇವತ್ತು ಜಾಗೃತರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬೀದಿಗೆ ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ನಿನ್ನೆ ಆಗಿರೋ ಲಾಠಿ ಚಾರ್ಜ್ನ ವಿರೋಧಿಸಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ಸುತ್ತೆ. ನಾವುಗಳು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇರೋದು, ಇವತ್ತು ತನಿಖೆ ನಡೆಸಿ ಅಂತ. ತನಿಖೆ ಖಂಡಿತವಾಗ್ಲೂ ನಡೆಸಿ, ಒಂದು ಪಾರದರ್ಶಕವಾಗಿ ತನಿಖೆ ನಡೆಸಿ ನೀವು. ಬಟ್ ಆದರೆ ಯಾರು ಎಜುಕೇಷನ್ ಮಿನಿಸ್ಟರ್ ಏನಿದೆ ಧರ್ಮೇಂದ್ರ ಪ್ರಧಾನ್, ನೈತಿಕ ಹೊಣೆನ ಹೊರಬೇಕು ಸರ್. ಈ ಸಲ ಅಷ್ಟೇ ಅಲ್ಲ, 2026ರಲ್ಲಿ ಅಷ್ಟೇ ಅಲ್ಲ ಲೀಕ್ ಆಗಿರೋದು, 2024ರಲ್ಲಿ ಆಗಿದೆ, 2021ರಲ್ಲಿ ಆಗಿದೆ, 2017ರಲ್ಲಿ ಆಗಿದೆ, 2013ರಲ್ಲಿ ಆಗಿದೆ, 2015ರಲ್ಲಿ ಆಗಿದೆ. ಇವತ್ತು ಈ ಸೀರೀಸ್ ಆಫ್ ಏನು ಇನ್ಸಿಡೆಂಟ್ಸ್ ನಾವು ನೋಡ್ತಾ ಇದೀವಿ, ಲೀಕ್ ಆಗಿರೋದು, ಪೇಪರ್ ಲೀಕ್ ಆಗಿರೋದು. ಇದರ ನ್ಯಾಯ ಇವತ್ತು ಇದರ ಹೊಣೆನ ಹೊತ್ತು, ನೈತಿಕ ಹೊಣೆನ ಹೊತ್ತು ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಲೇಬೇಕು. ಮಾಡೋವರೆಗೂ ಕೂಡ ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ, ಹೋರಾಟ ಮಾಡ್ತಾರೆ. ಇದನ್ನ ಇವತ್ತು ಸರ್ಕಾರ ಇವತ್ತು ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಇಮಿಡಿಯೇಟ್ಲಿ ಡೈಲಾಗ್ನ ಇನಿಷಿಯೇಟ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಈ ಹೋರಾಟನ ಇವುಗಳು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು. ಇದಿಷ್ಟು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ AIDSO ಸಂಘಟನೆಯ ವಿದ್ಯಾರ್ಥಿ ಸಂಘಟನೆಯ ಸಂಘಟಕರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.